He's a freaking badass. क्या बात है। ಹಲೋ ಅಂತಮಸ್, ದಿಸ್ ಇಸ್ ಶಾರುಖ್. ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಮಂದಿ ಜೊತೆಗೆ ಈ ಗ್ರಿಲ್ಸು, ವೆರೈಟೀಸ್ ಆಫ್ ಅರೇಬಿಯನ್ ಡಿಶಸ್, ಸ್ಟಾರ್ಟರ್ಸ್ ಇರಲಿ, ಮೇನ್ ಕೋರ್ಸ್ ಇರಲಿ, ಒಂದು ಕಂಪ್ಲೀಟ್ ಆಗಿ ಒಂದು ಲೈಕ್ ಅರೇಬಿಯನ್ ಡಿಶಸ್ನ ಟ್ರೈ ಮಾಡ್ಕೊಂಡು ಹೋಗೋಣ, ಎಸ್ಪೆಷಲಿ ಮಂದಿನ ಟ್ರೈ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಡಿ ಗ್ರಿಲ್ ರೆಸ್ಟೋರೆಂಟ್ ಅಂತ. ಎಕ್ಸಾಕ್ಟ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. ಸೊ ಇದು ಬಂದು ಲೊಕೇಟೆಡ್ ಹೊಂಗ್ಸಂದ್ರ ನಿಯರ್ ಬೈ. ನಿಮಗೆ ಅದರ ಪಕ್ಕದಲ್ಲಿ ಉಡುಪಿ ಉಪಹಾರ ವೆಜ್ ಅಂತ ಒಂದು ಹೋಟ್ಲ್ ಇದೆ, ವೆಜ್ ಹೋಟ್ಲು. ಎಕ್ಸಾಕ್ಟ್ಲಿ ಅದರ ಲೆಫ್ಟ್ ಪಕ್ಕದಲ್ಲಿ ನಿಮಗೆ ಈ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ. ಸೊ ಇಲ್ಲಿನ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಮಂದಿನೇ. ಸೊ ಮಂದಿನ ಟ್ರೈ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಾವು ಒಳಗಡೆ ಹೋಗಿ ಆ ಸ್ಪೆಷಲ್ ಆಗಿರೋ ಮಂದಿನ ಟ್ರೈ ಮಾಡೋಣ. ಮಂದಿ ಬಂದು ರೀಸೆಂಟಾಗಿ ಒಂದು 2 ತಿಂಗಳೇನೋ ಆಯಿತು ಮಂದಿ ವಿಡಿಯೋ ಹಾಕಿ. ಮತ್ತೆ ಮಂದಿ ತಿನ್ಬೇಕಂತ ಒಂದು ಆಸೆ ಬಂತು. ಸೊ ಅದಕ್ಕೋಸ್ಕರ ನೀವು ಕೇಳ್ತಿದ್ರಿ ಬ್ರೋ ಬೇರೆ ಬೇರೆ ವೆರೈಟೀಸ್ ಆಫ್ ಮಂದಿ ಬೇರೆ ಕಡೆ ಜಾಗದಲ್ಲಿ ಹೋಗಿ ನೀವು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಈ ಒಂದು ಜಾಗ ಹುಡುಕಿ ಇಲ್ಲಿ ಬಂದಿದ್ದೀನಿ ಸ್ಪೆಷಲಿ ಫಾರ್ ಮಂದಿ. ಬನ್ನಿ ಹೋಗೋಣ. ಸೊ ಫೈನಲಿ ಬಂದು ನಮ್ಮ ಟೇಬಲಿಗೆ ಬಂತು ಆ ಒಂದು ಸ್ಪೆಷಲ್ ಆಗಿರೋ ಮಂದೀಸು. ಮಂದಿ ಅಲ್ಲ, ಮಂದೀಸು. 2 ವೆರೈಟಿ ಆಫ್ ಮಂದಿ ಇದೆ, ಇನ್ನು ಹಲವಾರು ವೆರೈಟಿ ಅವ್ರ ಹತ್ರ ಇದೆ. ಸ್ಪೆಷಲಿ ವಿ ಹ್ಯಾವ್ ಅಲ್ಫಾಮ್ ಚಿಕನ್ ಮಂದಿ ಇದೆ ಆ್ಯಂಡ್ ಹುಳಿ ಮಂದಿ. ಅರೇಬಿಯನ್ ಫೇಮಸ್ ಆ್ಯಂಡ್ ಕೇರಳ ಫೇಮಸ್ಸು ಹುಳಿ ಮಂದಿ ಇದೆ. ಆ್ಯಂಡ್ ಒಂದು ಸ್ಟಾರ್ಟರ್ ಟೈಪ್ ಬರುತ್ತೆ ಈ ಒಂದು ಚಿಕನ್ ಮತ್ಫೂಲ್ ಸಮಥಿಂಗ್ ಅಂದರು ಅವರು. ಎಕ್ಸಾಕ್ಟ್ಲಿ ನಿಮಗೆ ಒಂಥರ ಸ್ಟಾರ್ಟರ್ ಥರನೂ ಅನ್ಬೋದು ಆ್ಯಂಡ್ ರೈಸ್ಗೂ ಮಿಕ್ಸ್ ಆಗ್ಬೋದು. ಇದು ಥರ ಫಾಯಿಲ್ ಪೇಪರಲ್ಲಿ ಕವರ್ ಮಾಡಿರ್ತಾರೆ. ಸಖತ್ ಬಿಸಿ ಬಿಸಿ ಇದೆ. ಹೊಗೆ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ. ವಾವ್, ಲುಕ್ ಅಟ್ ದಿ ಪೀಸ್ ಗೈಸ್. ಬೋನೆ ಸಬ್ರಾಡ್ ಆಗಿ ಬರ್ತಿದೆ. ಸೊ ಫಸ್ಟ್ ಬಂದು ನಾವು ಇಲ್ಲಿನ ಸ್ಪೆಷಲ್ ಆಗಿರೋ ಈ ಒಂದು ಅಲ್ಫಾಮ್ ಮಂದಿ ತುಂಬ ಫೇಮಸ್ಸು. ಸೊ ಅದನ್ನ ಟ್ರೈ ಮಾಡೋಣ. ಸೊ ರೈಸ್ ಜೊತೆ ಹಾಗೆ ಆ ಪೀಸ್ನ ಸೇರಿ ವಾವ್, ಬಡ ಪೀಸ್ ಹೈ. ಎಸ್, ಸ್ವಲ್ಪ ಮಂದಿ ರೈಸು. ಸೊ ಫಸ್ಟ್ಲಿ ಒಂದು ಪ್ಲೇನ್ ರೈಸ್ ಮಾತ್ರ ಟ್ರೈ ಮಾಡ್ತೀನಿ, ಅದು ಹೇಗಿದೆ ಅಂತ ಜಸ್ಟ್ ಎಕ್ಸ್ಪೀರಿಯನ್ಸ್ ದಿ ಟೇಸ್ಟ್. ವಾ, ಮಂದಿನೇ ಫ್ಲೇವರ್ ಸೆಟಲ್ ಆಗಿರುತ್ತೆ. ಬಟ್ ಇಲ್ಲಿ ಆ ಮಂದಿಯಲ್ಲೂ ಒಂದು ಅರೋಮಾನ ಕೊಡಬೇಕು ಆ ಒಂದು ಉದ್ದೇಶದಿಂದ ಲೈಟಾಗಿ ಮಸಾಲೆ ಹಾಕೋವ್ರೆ. ಸೊ ಆದ್ದರಿಂದ ಒಂದು ಅರೋಮಾ ಫಿಲ್ಡಪ್ ಆಗಿರೋ ಒಂದು ಫ್ಲೇವರ್ಫುಲ್ಲು ಆ ರೈಸಿನ ಟೇಸ್ಟ್ ಬರುತ್ತೆ. ಸಟಲ್ ಆಗಿದ್ರು ಸಹ ಮಸ್ತಾಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಫಾಮ್ ಚಿಕನ್ನು. ಬಲ್ಗಾಗೋನು ಒಂದು ಬೈಟು. ವಾವ್, ಲುಕ್ ಅಟ್ ದಿ ಪೀಸ್ ಗೈಸ್. ಮುಂದೆ ಬರಪ್ಪ, ನೋಡಿ ಇಲ್ಲಿ ಏನು ರೇಂಜಿಗೆ ಕುಕ್ ಆಗಿದೆ ಅಂತಂದರೆ ಸಕ್ಕ ಜ್ಯೂಸಿ ಮೀಟು ವಿತ್ ಸ್ಕಿನ್ನು ನೋಡ್ಬೋದು ನೀವು. ಚಿಕನ್ ಪೀಸ್ ಸ್ವಲ್ಪ ತೊಗೊಂಡು ಇಲ್ಲಿಕ್ಕಿ ಅದ್ರ ಮೇಲೆ ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡಿ ಹೋದ್ರೆ ಅಂತ ಇಟ್ಕೊಳ್ಳಿ, ಮಜ್ಜವಾಗಿರುತ್ತೆ. ವಾ, ಜಸ್ಟ್ ಅಮೇಝಿಂಗ್ ಆಗಿದೆ. ಈಗ ಗೊತ್ತಾಯಿತು ಇಲ್ಲಿ ಏನಕ್ಕೆ ಈ ಒಂದು ಅಲ್ಫಾಮ್ ಚಿಕನ್ ಮೇಲೆ ತುಂಬ ಫೇಮಸ್ ಅಂತ. ಸೊ ಬೇಸಿಕ್ಕಾಗಿ ಬಂದು ಈ ಅಲ್ಫಾಮ್ ಚಿಕನ್ ಬಂದು ಇವ್ರ ಹತ್ರ ಇವರು ಅಥೆಂಟಿಕ್ ಆಗಿ ಮಾಡ್ತಾರೆ. ಆ ಮಸಾಲೆ ವೈಸ್ ಇರಲಿ ಆ್ಯಂಡ್ ಆ ಕುಕಿಂಗ್ ವೈಸು ಸಹ ಸೊ ಸಖತ್ ಟೆಂಡರ್ ಮೀಟ್ ಆಗಿರುತ್ತೆ. ಆ್ಯಂಡ್ ಮೇನ್ಲಿ ಅದರ ಮಸಾಲೆ ಇರುತ್ತಲ್ಲ ಮೇಲೆ, ಅದು ತುಂಬ ಹೈಲೈಟೆಡ್ ಆಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಆ ಚಿಕನ್ ವಿತ್ ಆ ಒಂದು ಸ್ಕಿನ್ನು ಅದು ತುಂಬ ಸಖತ್ತಾಗಿರುತ್ತೆ. ಇನ್ನು ಆ ಹುಳಿ ಅಂಶ, ಆ ಲೈಟಾಗಿ ಮಸಾಲೆ ಫ್ರೈ ಬರುತ್ತೆ, ಅದು ಅದ್ಭುತವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈಗ ಕುಳಿ ಮಂದಿ ಇದೆ, ಅದು ತುಂಬ ಫೇಮಸ್. ಅದನ್ನು ಟ್ರೈ ಮಾಡೋಣ. ಫೈನಲಿ ಒಂದು ಇವರ ಮಯೋನೀಸ್ ಜೊತೆ ಹೋದರೆ ಅದ್ಭುತವಾಗಿರುತ್ತೆ ಕಣ್ರಿ. ಕುಳಿ ಮಂದಿ ಟ್ರೈ ಮಾಡೋಣ. ಪಾಪ ಲುಕ್ ಅಟ್ ದಿ ಚಿಕನ್ ಗಾಯ್ಸ್. ಮೇಲೆ ಪ್ರೆಸೆಂಟೇಷನ್ ಬೇರೆ ಮಾಡಿಕೊಟ್ಬಿಟ್ಟವ್ರೆ. ಚಿಕನ್ ಪೀಸ್ ನೋಡಿ, ಲಿಟ್ರಲಿ ಒಂದು ಹೋಲ್ ಕೋಳಿ ಉಲ್ಟಾ ಹಿಡ್ದಿದ್ದೀನಿ ಕೋಳಿನ. ಸೊ ಆಲ್ಮೋಸ್ಟ್ ಫಸ್ಟು ಆ ರೈಸ್ನ ಸರ್ವ್ ಮಾಡಿಕೊಂಡು ಹಾಗೆ ಈ ಪೀಸ್ನ ಸರ್ವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ಲಿ
ಮಂದಿ ರೈಸ್ ಏನಿದೆಯಲ್ಲ ಅದನ್ನು ಹಾಕೋತೀನಿ ವಿತ್ತು ಆ ಕ್ಯಾರೆಟು ಆ ಪ್ರೆಸೆಂಟೇಷನ್ ಅವೆಲ್ಲ ಇದ್ದೇ ಇರುತ್ತೆ. ಈಗ ನೋಡಿ ಚಿಕನ್ ಪೀಸು ಏನು ರೇಂಜಿಗೆ ಕುಕ್ ಆಗಿದೆ ಅಂತಂದರೆ ಯು ಕ್ಯಾನ್ ಜಸ್ಟ್ ನೋಡಿ ಆ ಪೀಸ್ ಹಾಗೆ ಬಂದ್ಬಿಡುತ್ತೆ, ಅಷ್ಟು ಸಾಫ್ಟಾಗಿ ಕುಕ್ ಆಗಿದೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ವಾವ್, ಇಟ್ ಜಸ್ಟ್ ಬ್ರೋಕಿಂಗ್ ಬೈ ಟಚಿಂಗ್ ಇಟ್ ಸೆಲ್ಫ್, ಆ ಥರ ಒಂದು ಅನ್ಬೋದು ವಿತ್ತು ಮೂಳೆ. ಅವರಲ್ಲಿಂದ ನಿಂತ್ಕೊಂಡು ನೋಡ್ತಾರ, ನನಗೆ ಒಂಥರ ಆಗ್ತೈತಿ ರಿಯಾಕ್ಷನ್ ಕೊಟ್ಟ ಟೈಮಲ್ಲಿ. ಏನಿದೆ ಗುರು ಆ ಕುಳಿ ಮಂದಿ, ಆ ಚಿಕನ್ನು ಅಂದರೆ ಮಸಾಲೆ ಭರಿತವಾಗಿರಲ್ಲ, ಮೈಲ್ಡ್ ಒಂದು ಬಾಯ್ಲ್ಡ್ ಚಿಕನ್ ತಿಂದರೆ ಹೇಗಿರುತ್ತೆ ಆ ಥರ ಒಂದು ಫೀಲ್ ಬರುತ್ತೆ. ಬಟ್ ಇಟ್ ಹ್ಯಾಸ್ ಸಮ್ ಒಂದು ಮೇಲೆ ಮಸಾಲೆನೇ ಇರುತ್ತಲ್ಲ, ಅದು ತುಂಬ ಸೈಕ್ಕಾಗಿದೆ. ಸೊ ಆ ಪೀಸ್ ಜೊತೆ ಆ ರೈಸ್ ಬಂದು ಅಲ್ಟಿಮೇಟರ್ ಆಗಿರುತ್ತೆ. ವಾವ್, ನನಗೆ ಚಿಕನ್ ಪೀಸ್ ಅಂತೂ ಮತ್ತೆ ಮತ್ತೆ ಹೋಗಂತೈತೆ. ಅದು ಕುಳಿ ಮಂದಿನ ಚಿಕನ್ ಪೀಸ್ ನೋಡಿ, ಇದು ಒಂದು ಚಿಕನ್ ಒಂದು ಮೇಲೆ ಸ್ಕಿನ್ ಇರುತ್ತಲ್ಲ ಆ ಲೇಯರ್ ಪಾರ್ಟು ಸಕ್ಕ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಸ್ವಲ್ಪ ರೈಸ್ ತಗೊಳ್ಳಿ, ಆ ಸ್ಕಿನ್ ಪಾರ್ಟ್ ಏನಿರುತ್ತಲ್ಲ ಅದ್ರ ಮೇಲೆ ಹಾಕಿ, ಆಮೇಲೆ ಇಲ್ಲಿಂದ ಈ ಜ್ಯೂಸಿ ಮೇಟು ಅದ್ರ ಮೇಲೆ ಇಕ್ಕಿ ಒಂದು ರೀತಿ ಪಾನಿಪುರಿ ಆ ಥರ ಒಂದು ಸ್ಟಫಿಂಗು ಮೆಗಾ ಬೈಟ್ ಆಗಿರುತ್ತೆ ಕಣ್ರಿ. ವಾ, ಬಾಯಿ ತುಂಬ ಸ್ಟಫಿಂಗ್ಗೆ ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಮಂದಿ ಈ ಒಂದು ಸರೌಂಡಿಂಗಲ್ಲಿ, ಈ ಹೊಂಗಸಂದ್ರ ಬೇಗೂರು ರೋಡು ಈ ಸರೌಂಡಿಂಗಲ್ಲಿ. ಇಲ್ಲಿ ಇತ್ತೀಚೆಗೆ ಮಂದಿ ಅನ್ನೋ ಒಂದು ಕಾನ್ಸೆಪ್ಟೇ ಇದ್ದಿಲ್ಲ ಈ ಜಾಗದಲ್ಲಿ, ಬಟ್ ಇವರು ಕರೆಕ್ಟಾಗಿ ನೋಡಿ ಸ್ಟಾರ್ಟ್ ಮಾಡೋರೆ. ಈಗ ಬಂದು ಇಲ್ಲಿನ ಚಿಕನ್ ಮತ್ಫುಲ್ ಸಮಥಿಂಗ್ ಅಂದ್ರಲ್ಲ, ಸೊ ಆ ಒಂದು ಡಿಶ್ನ ಟ್ರೈ ಮಾಡೋಣ. ಚಿಕನ್ ಪೀಸ್ ನೋಡಿ, ಲಿಟ್ರಲಿ ಇಟ್ಸ್ ಸಮ್ ಜ್ಯೂಸಿ ಚಿಕನ್ ವಿತ್ ಆ ಮಸಾಲೆ. ಆಹಾ, ಏನು ಗುರು ಇದು, ವಾವ್. ಐ ವಿಲ್ ಟೇಕ್ ಬಲ್ಕ್ ಚಿಕನ್ ಪೀಸ್. ಆ ಚಿಕನ್ ಪೀಸ್ನ ಬಂದು ಮಂದಿ ರೈಸಲ್ಲಿ ಇಕ್ಕಿ ಅದಕ್ಕೆ ಅಂತ ಮಾಡಿರೋ ಒಂದು ಸ್ಟಾರ್ಟರ್ ವಿತ್ ಸೆಮಿ ಗ್ರೇವಿ ಅಂತ ಕರಿಬೋದು. ಸೊ ಆ ಥರ ಒಂದು ಕಾನ್ಸೆಪ್ಟೇ. ಮಯೋನೀಸು ಒಳ್ಳೆ ಸ್ವೀಟ್ ತಿಂತೀವಲ್ಲ ಹಂಗೆ ಕೊಟ್ಬಿಟ್ಟವ್ರೆ, ನೀನು ಎಷ್ಟು ಬೇಕಾದ್ರೂ ತಿನ್ನಪ್ಪ, ಅನ್ಲಿಮಿಟೆಡ್ ಆಗಂತ. ಆ್ಯಂಡ್ ಟೊಮ್ಯಾಟೊ ಚಟ್ನಿ. ಸೊ ದಿಸ್ ಈಸ್ ಮ್ಯಾಂಡೇಟ್ರಿ ಫಾರ್ ಮಂದಿಗೆ, ಮ್ಯಾಂಡೇಟ್ರಿ. ಪೀಸು ವಿತ್ ಈ ಒಂದು ರೈಸು ವಿತ್ ಮಯೋನೀಸು ಮಾಸಾಗಿರ್ಬೇಕಂತ ಒಂದು ಹೋಪ್ ಇದೆ. ಈ ಟೊಮ್ಯಾಟೊ ಚಟ್ನಿಯಲ್ಲಿ ಏನೋ ಒಂದಿದೆ, ಆ ಹುಳಿ ಅಂಶ ಮತ್ತು ಆ ರೈಸಲ್ಲಿ ಈ ಲವಂಗ ಆಮೇಲೆ ಪೆಪ್ಪರ್, ಫುಲ್ ಪೆಪ್ಪರ್, ಹೋಲ್ ಪೆಪ್ಪರ್ ಹಂಗೆ ಹಾಕಿದ್ದಾರೆ. ಅದರ ಘಾಟ್ ಲೈಟಾಗಿ ಹೊಡೆಯುತ್ತೆ, ಅದರ ಅರೋಮಾ ಬರುತ್ತೆ. ಬೇಸಿಕಾಗಿ ಮಂದಿ ಬಿರಿಯಾನಿನ ರೈಸ್ ಬಂದು ನಿಮಗೆ ಒಂದು ಮೈಲ್ಡ್ ಟೆಕ್ಸ್ಚರ್ ಆಗಿ ಸ್ವಲ್ಪ ಡ್ರೈ ಆಗಿರುತ್ತೆ. ಬಟ್ ವೆನ್ ಯು ಗೋ ವಿತ್ ಮಯೋನೀಸ್ ಅಥವಾ ನೀವು ಒಂದು ಚಟ್ನಿಯಲ್ಲಿ ಹೋದರೆ ಅದನ್ನು ಡಾಮಿನೇಟ್ ಮಾಡಿ ನಿಮ್ಗೆ ಒಂಥರ ಜ್ಯೂಸಿ ಮಾಡಿಬಿಡುತ್ತೆ ಮಂದಿ ಬಿರಿಯಾನಿ. ಗ್ಯಾಸ್ ನೋಡಿ ಹೆಂಗೆ ಬರ್ತದೆ. क्या बात है. ಆಲ್ ರೈಟ್, ಓಕೆ ಅಂತ ಮಸ್ತ್ ಫೈನಲ್ ಆಗಿ ಸಕ್ಕತ್ತಾಗಿರೋ ಒಂದು ಅರೇಬಿಯನ್ ಜ್ಯೂಸ್ ಅನ್ಬೋದು ನಾವು. ಸೊ ಬೇಸಿಕಾಗಿ ಇದು ಏನಂತಂದರೆ ಅಬೂದಾ ಅಂತ. ಸೊ ಇದರಲ್ಲಿ ನಿಮಗೆ ಮಸ್ಕ್ ಮೇಲೇನು, ಮಾವಿನ ಹಣ್ಣು, ಆಮೇಲೆ ಡೇಟ್ಸು ಇದನ್ನೆಲ್ಲ ಪೀಸಾಗಿ ಕಟ್ ಮಾಡಿ ಚಂಕ್ಸಾಗೆ, ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಕೊಡ್ತಾರೆ. ಆ ಯುನಿಕ್ ಆಗಿರೋ ಒಂದು ಫ್ಲೇವರ್ಫುಲ್ ಜ್ಯೂಸ್. ಎಲ್ಲ ಥರದ ಒಂದು ಆರಾಮ ನನಗೆ ಇದರಲ್ಲಿ ಸಿಗುತ್ತೆ, ಆ ಫ್ಲೇವರ್ ವೈಸ್ ಇರಲಿ. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ. ಸೊ ನನಗೆ ಆ ಮಂದೀಸು, ಸೊ 2 ಮಂದಿ ಟ್ರೈ ಮಾಡಿದ್ವಿ. ಅದರಲ್ಲಿ ಬಂದು ಬೇಸಿಕಾಗಿ ಅವರ ಅಲ್ಫಾಮ್ ಮಂದಿ ತುಂಬ ಇಷ್ಟವಾಯಿತು. ಸೊ ಒನ್ ಆಫ್ ದಿ ಬೆಸ್ಟ್ ಅಲ್ಫಾಮ್ ಮಂದಿ ನಾನು ಇಲ್ಲಿವರೆಗೆ ಟ್ರೈ ಮಾಡಿರೋದ್ರಲ್ಲೇ. ಆ್ಯಂಡ್ ಅದನ್ನು ಬಿಟ್ಟು ನೀವು ಒಂದು ಕುಳಿ ಮಂದಿ ಟ್ರೈ ಮಾಡ್ತೀರಾ, ಯುನಿಕ್ಕಾಗಿ ಒಂದು ಸಟಲ್ ಆಗಿರೋ ಫ್ಲೇವರ್ ಅಂದರೆ ಯು ಕ್ಯಾನ್ ಗೋ ವಿತ್ ಕುಳಿ ಮಂದಿ. ಲಿಟ್ರಲಿ ಇಟ್ ವಾಸ್ ರಿಯಲಿ ಸೂಪರ್ ಬಂತೀನಿ ನಾನು. ಆ್ಯಂಡ್ ಫೈನಲ್ ಆಗಿ ಈ ಒಂದು ಜ್ಯೂಸ್ ಅದ್ಭುತವಾಗಿತ್ತು ಓವರ್ ಆಲು. ಸೊ ಎಕ್ಸಾಕ್ಟ್ ಲೊಕೇಶನ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಕಂಪ್ಲೀಟ್ ಆಗಿ ಒಂದು ಮಂದಿ ಲವರ್ಸ್ ಅಥವಾ ಗ್ರಿಲ್ ಲವರ್ಸ್ ಇದ್ರೆ ದಿಸ್ ಇಸ್ ದಿ ಬೆಸ್ಟ್ ರೆಸ್ಟೋರೆಂಟ್ ಅಂತೀನಿ. ಕಂಪ್ಲೀಟ್ ಆಗಿ ಮಂದಿಸೇ ಸಿಗುತ್ತೆ ನಿಮಗೆ. ವೆರೈಟೀಸ್ ಆಫ್ ಮಂದಿ, ವೆರೈಟೀಸ್ ಆಫ್ ಗ್ರಿಲ್ಸ್, ಗ್ರಿಲ್ ಚಿಕನ್, ಇವರ ಸ್ಪೆಷಲ್ ಡಿ ಗ್ರಿಲ್ ಸ್ಮೋಕ್ ಚಿಕನ್, ಅಲ್ಫಾಮ್, ಪೆರಿ ಪೆರಿ, ಬ್ಲ್ಯಾಕ್ ಪೆಪ್ಪರ್, ಹನಿ ಗ್ರಿಲ್, ಅಸಾರ್ಟೆಡ್, ಗ್ರಿಲ್ ಮಟನ್ನು, ಗ್ರಿಲ್ ಫಿಶು, ಇರಾನಿ ಕಬಾಬು. ವೆಯ್ಟ್ ಮಾಡಪ್ಪ, ಇದಕ್ಕೆ ಜ್ಯೂಸ್ ಕುಡಿಬೇಕು ಯಪ್ಪ, ಅಷ್ಟು ವೆರೈಟಿಗಳು ಇಕ್ಕವ್ರೆ. ಸೊ ದಟ್ಸ್ ಇಟ್. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರೆ ಏನು ಮಾಡಬೇಕಂತ ನಿಮಗೆ ಗೊತ್ತು. ಲೈಕು, ಶೇರು, ಸಬ್ಸ್ಕ್ರೈಬು. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬ ಜನರಿಗೆ. ಸೊ ಮಂದಿ ಪ್ರಿಯರು, ಮಂದಿ ಲವರ್ಸ್ ಇದ್ದರೆ ಅವರಿಗೆ ಮ್ಯಾಂಡೇಟರಿ ಆಗಿ ಶೇರ್ ಮಾಡಿ. ಸೊ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರು.